ವ್ಯಾಕರಣದ ಅರ್ಥ, ವ್ಯಾಖ್ಯೆ, ಸ್ವರೂಪ, ಪ್ರಯೋಜನ. ಯಾವುದೇ ಒಂದು ಭಾಷೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಆ ಭಾಷೆಯ ಮೂಲ ತಳಪಾಯವಾದ ವ್ಯಾಕರಣದ ಅರ್ಥವನ್ನು ಕುರಿತು ತಿಳಿಯಬೇಕಾದದ್ದು ಅತ್ಯವಶ್ಯ. ಸಾಮಾನ್ಯವಾಗಿ ವ್ಯಾಕರಣ ಎಂದರೆ ಶುದ್ಧವಾಗಿ ಓದಲು, ಬರೆಯಲು ಹಾಗೂ ಉಚ್ಚರಿಸಲು ಕೆಲವು ನಿಯಮಗಳನ್ನು ಹೇಳುವ ಒಂದು ಶಾಸ್ತ್ರ. ಎಂದರೆ ವ್ಯಾಕರಣ ಎನ್ನುವುದು ಒಂದು ಭಾಷಾ ಶುದ್ಧೀಕರಣ ಪ್ರಕ್ರಿಯೆ. ನಾವು ಮಾತನಾಡುವ ಭಾಷೆ ಸುಂಬದ್ಧವಾಗಿರಬೇಕು ಎಂಬುದನ್ನು ವ್ಯಾಕರಣ ಒತ್ತಿ ಹೇಳುತ್ತದೆ. ನಾವು ಮಾತನಾಡುವ ಭಾಷೆ ಅಪಶಬ್ದಕ್ಕೆ ಎದೆಯಿಲ್ಲದಂತೆ ಇರಬೇಕು. ಅದು ಅತಿ ದೀರ್ಘವಾಗಿರಬಾರದು. ಅಲ್ಲದೆ ಅದು ಸಂದಿಗಕ್ಕೆ ಒಳಗಾಗದ ಕ್ರಮವಾಗಿರಬೇಕು ಎಂಬುದನ್ನು ವ್ಯಾಕರಣ ಒತ್ತಿ ಹೇಳುತ್ತದೆ. ಹೀಗಾಗಿ ವಿ. ಶಿವಾನಂದ ಅವರು ಅಭಿಪ್ರಾಯಪಡುವಂತೆ ಭಾಷೆಯ ರಚನೆ, ಅದರ ನೆಲೆ, ಬೆಲೆಗಳನ್ನು ಸಶಾಸ್ತ್ರೀಯವಾದ ತಳದಿಯ ಮೇಲೆ ನಿರೂಪಿಸುವುದೇ ವ್ಯಾಕರಣ. ಎಂದರೆ ಭಾಷೆಯ ರಚನಾತ್ಮಕ ವಿಧಾನವನ್ನು ಕೆಲವು ವಿಶಿಷ್ಟ ನಿಯಮಗಳ ತಳದಿಯ ಮೇಲೆ ವಿವರಿಸುವುದೇ ವ್ಯಾಕರಣದ ಗುರಿ ಅಥವಾ ವ್ಯಾಕರಣದ ಸ್ವರೂಪ. ಭಾಷೆಯ ಆಕರ, ಪರಿಕರಗಳನ್ನು ವಿವರಿಸಿ, ವಿಶ್ಲೇಷಿಸಿ ಸುವ್ಯವಸ್ಥಿತವಾದ ಕ್ರಮದಲ್ಲಿ ಅಳವಡಿಸಿ ಹೇಳುವುದೇ ವ್ಯಾಕರಣದ ಕಾರ್ಯ. ಒಂದು ಪದದ ವ್ಯುತ್ಪತ್ತಿ, ಅದರ ಪ್ರಕೃತಿ ರೂಪ, ಅದರ ಸಾಧಿತ ರೂಪ ಹಾಗೂ ಅದರ ಪ್ರತ್ಯಯ ರೂಪಗಳನ್ನು ವ್ಯಾಕರಣ ವಿಂಗಡಿಸಿ ಹೇಳುತ್ತದೆ. ಯಾವುದೊಂದು ಭಾಷೆಯ ಅರ್ಥ ಮತ್ತು ಮೌಲ್ಯವನ್ನು, ಅದರ ಸ್ಪಷ್ಟತೆ ಮತ್ತು ಶಿಷ್ಟತೆಗಳನ್ನು ಕಾಯ್ದುಕೊಳ್ಳುವ ಬಹುತರ ಹೊಣೆಗಾರಿಕೆ ವ್ಯಾಕರಣದ್ದಾಗಿರುತ್ತದೆ. ಸಂದೇಹ, ಅಸ್ಪಷ್ಟತೆ, ಅಶ್ಲೀಲ, ಗ್ರಾಮ್ಯ, ಅಸಂಸ್ಕೃತ ಪದ ಪ್ರಯೋಗಗಳನ್ನು ನಿವಾರಿಸಿ ಭಾಷೆಯ ಸಮತೋಲನವನ್ನು, ಅದರ ಮೂಲತತ್ವಗಳನ್ನು ವ್ಯಾಕರಣ ಉಳಿಸಿಕೊಳ್ಳಬೇಕಾಗುತ್ತದೆ. ಹೀಗೆ ಮಾಡುವಾಗ ಯಾವುದು ಶುದ್ಧ ಪ್ರಯೋಗ, ಯಾವುದು ಅಶುದ್ಧ ಪ್ರಯೋಗ ಎಂಬ ನಿರ್ಣಯವನ್ನೂ ಕೂಡ ವ್ಯಾಕರಣ ಮಾಡಬೇಕಾಗುತ್ತದೆ. ಒಟ್ಟಾರೆ ವ್ಯಾಕರಣವೆನ್ನುವುದು ಭಾಷೆಯ ಮೂಲಭೂತ ಪ್ರಕ್ರಿಯೆಗಳನ್ನೆಲ್ಲ ಸೂತ್ರರೂಪದಲ್ಲಿ ಸಂಗ್ರಹಿಸಿ ಅಥವಾ ಕಲೆ ಹಾಕಿ ವಿವರಿಸುತ್ತದೆ. ಆದ್ದರಿಂದ ವ್ಯಾಕರಣ ಭಾಷೆಯ ನಿಯಮಗಳ ಹಾಗೂ ಅದನ್ನು ಕಾಯ್ದುಕೊಳ್ಳುವ ತತ್ವಗಳ ಅಭ್ಯಾಸವಾಗಿದೆ. ಭಾಷೆಯ ಸ್ವರೂಪವನ್ನು, ಅದರ ಪ್ರಾಯೋಗಿಕ ನಿಯಮಗಳನ್ನು ಸೂತ್ರಬದ್ಧವಾಗಿ ವಿವರಿಸಿ ಅದರ ಮರ್ಯಾದೆಯನ್ನು, ರಚನಾತ್ಮಕ ತಳದಿಯನ್ನು ಕಾಪಾಡಿಕೊಳ್ಳುವುದೇ ವ್ಯಾಕರಣದ ಕಾರ್ಯವಾಗಿದೆ ಎನ್ನುತ್ತಾನೆ ಗ್ಲೀಸನ್. ಹೀಗಾಗಿ ವ್ಯಾಕರಣ ಎನ್ನುವುದು ಭಾಷೆಯ ರಚನಾತ್ಮಕ ವಿಧಾನವನ್ನು, ಅದರ ಸುಸಂಬದ್ಧತೆಯನ್ನು ಶಾಸ್ತ್ರೀಯವಾಗಿ ನಿರೂಪಿಸುವ ಒಂದು ವಿಧಾನವಾಗಿದೆ. ಪ್ರಪಂಚದ ಯಾವುದೇ ಭಾಷೆ ನಿಂತಿರುವುದು ವ್ಯಾಕರಣದ ಅಡಿಪಾಯದ ಮೇಲೆಯೇ. ವ್ಯಾಕರಣವಿಲ್ಲದೆ ಪ್ರಪಂಚದ ಯಾವೊಂದು ಭಾಷೆಯೂ ಇಲ್ಲ. ಪ್ರಪಂಚದ ಪ್ರತಿಯೊಂದು ಭಾಷೆ ತನ್ನದೇ ಆದ ವ್ಯಾಕರಣವನ್ನು ಹೊಂದಿರುತ್ತದೆ. ನಮ್ಮ ಪ್ರಾಚೀನ ವೈಯಾಕರಣಿಗಳಿಗಂತೂ ಭಾಷೆಯ ಮೂಲ ನಿಧಿಯೆಂದರೆ ಈ ವ್ಯಾಕರಣವೇ. ನಮ್ಮ ಪಾರಂಪರಿಕ ವ್ಯಾಕರಣಕಾರರು ಭಾಷೆಯ ಸ್ವರೂಪವನ್ನು ವ್ಯಾಕರಣದ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಬಂದವರು. ಅಂತೆಯೇ ಅವರ ದೃಷ್ಟಿಯಲ್ಲಿ ವ್ಯಾಕರಣವೆನ್ನುವುದು ಭಾಷೆಗೆ ಕಟ್ಟುಪಾಡಿನ ನಿಯಮ ಹೇಳುವುದಾಗಿದೆ. ಹೀಗಾಗಿ ಭಾಷೆಗೆ ನಿಯಮಗಳನ್ನು ಹೇಳುವ ಅಥವಾ ಭಾಷೆಗೆ ಲಕ್ಷಣಗಳನ್ನು ಹೇಳುವ ಶಾಸ್ತ್ರವೇ ವ್ಯಾಕರಣ. ವ್ಯಾಕರಣದ ಮುಖ್ಯ ಉದ್ದೇಶವೇ ಭಾಷೆಗೆ ಲಕ್ಷಣಗಳನ್ನು ಹೇಳುವುದು ಅಥವಾ ನಿಯಮಗಳನ್ನು ವಿಧಿಸುವುದು. ಹೀಗೆ ಭಾಷೆಯನ್ನು ಕಟ್ಟುಪಾಡು ಅಥವಾ ನಿಯಮಗಳ ಹಿನ್ನೆಲೆಯಲ್ಲಿ ನೋಡುವುದೇ ವ್ಯಾಕರಣದ ಸ್ವರೂಪವಾಗಿದೆ, ಗುರಿಯಾಗಿದೆ. ವ್ಯಾಕರಣದ ಪ್ರಯೋಜನ. ವ್ಯಾಕರಣದಿಂದ ಹಲವಾರು ಪ್ರಯೋಜನಗಳುಂಟು. ನಾವು ಭಾಷೆಯನ್ನು ಸುಸಂಬದ್ಧವಾಗಿ ಪ್ರಯೋಗಿಸಬೇಕಾದರೆ ವ್ಯಾಕರಣ ಅತ್ಯವಶ್ಯ. ಭಾಷೆಯ ತಳಪಾಯವೇ ವ್ಯಾಕರಣವಾದದ್ದರಿಂದ ವ್ಯಾಕರಣದ ಪರಿಚಯ ನಮಗೆ ಇರಬೇಕಾದದ್ದು ಅತಿ ಮುಖ್ಯ. ಸ್ವತಃ ಕೇಶಿರಾಜನೇ ತನ್ನ ಶಬ್ದಮಣಿದರ್ಪಣದಲ್ಲಿ ವ್ಯಾಕರಣದ ಪ್ರಯೋಜನವನ್ನು ತುಂಬಾ ಮಾರ್ಮಿಕವಾಗಿ ಹೇಳಿದ್ದಾನೆ. ಈ ಬಗೆಗಿನ ಆತನ ಸೂತ್ರ ಹೀಗಿದೆ. ವ್ಯಾಕರಣದಿಂದೆ ಪದಮ. ವ್ಯಾಕರಣದ ಪದದಿನರ್ಥಮರ್ಥದೆ ತತ್ವ. ಲೋಕಂ ತತ್ವಾಲೋಕದಿ. ನಾಕಾಂಕ್ಷಿಪ ಮುಕ್ತಿಯಕ್ಕುಮಿದೆ ಬುಧರ್ಗೆ ಫಲಂ. ಎಂದರೆ ವ್ಯಾಕರಣದಿಂದ ಪದ ಸಿದ್ಧಿಸುತ್ತದೆ. ಪದಸಿದ್ಧಿಯಿಂದ ಅರ್ಥಜ್ಞಾನ ಲಭಿಸುತ್ತದೆ. ಅರ್ಥಜ್ಞಾನದಿಂದ ತತ್ವವಿಚಾರ ಪ್ರಾಪ್ತವಾಗುತ್ತದೆ. ಆ ತತ್ವಜ್ಞಾನದಿಂದ ಮುಕ್ತಿ ದೊರಕುತ್ತದೆ ಎಂದು ವ್ಯಾಕರಣದಿಂದಾಗುವ ಪರಮ ಪ್ರಯೋಜನಗಳನ್ನು ತನ್ನ ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥದಲ್ಲಿ ಬಹು ಮಾರ್ಮಿಕವಾಗಿ ಹೇಳಿದ್ದಾನೆ ಕೇಶಿರಾಜ. ಕೇವಲ ಕಾವ್ಯಾಸ್ವಾದನೆಯಿಂದ ಮಾತ್ರವಲ್ಲ, ಶಾಸ್ತ್ರಗ್ರಂಥದಿಂದಲೂ ಸಹಿತ ಮುಕ್ತಿ ಲಭಿಸುತ್ತದೆ ಎನ್ನುವ ಕೇಶಿರಾಜ ತನ್ನ ವ್ಯಾಕರಣ ಗ್ರಂಥದ ಓದಿನಿಂದ ಆ ಮುಕ್ತಿ ಸಹಜವಾಗಿಯೇ ಸಿದ್ಧಿಸುತ್ತದೆ ಎಂದೂ ಹೇಳುತ್ತಾನೆ. ಅರ್ಥಕ್ಕೆ ಚ್ಯುತಿ ಬರದಂತೆ ಭಾಷೆಯನ್ನು ಬಳಸಬೇಕಾದದ್ದು ಅತ್ಯವಶ್ಯ. ಅಂತಹ ಸಂದರ್ಭದಲ್ಲಿ ವ್ಯಾಕರಣದ ಅವಶ್ಯಕತೆ ತುಂಬಾ ಇರುತ್ತದೆ. ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಂತರೆ ಅರ್ಥಕ್ಕೆ ಭಂಗ ಬರುತ್ತದೆ ಎಂಬುದನ್ನು ತಿಳಿಯದೆ ಉದ್ದಕ್ಕೂ ಓದಿಕೊಂಡು ಹೋದರೆ ಅರ್ಥ ಅಪಾರ್ಥವಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಭಾಷಾ ಶುದ್ಧೀಕರಣದ ದೃಷ್ಟಿಯಿಂದ ವ್ಯಾಕರಣದ ಅಗತ್ಯ ತುಂಬಾ ಇದೆ.